ನಾನ್ ಬಬ್ಲಿ ಮೊಬೈಲ್ ಕಾಲಾಗಂತೂ ಫುಲ್ ಸಾಕಾಗಿದೆ ರೀಪ. ಯಾಕಂತ ಫುಲ್ ನೋಡ್ರಿ, ಇವತ್ತಿನ ವ್ಲಾಗ್ ಶುರುವಾಗಿದ್ದೆ ನೈಟ್ ಅಡಿಗೆ ಮಾಡ್ಬೇಕು ಅಂತ ತರಕಾರಿ ತರಕ್ ಬಂದಾಗ ಅಲ್ಲೇ ಗಿಚ್ಚಿ ಗಿಲಿಗಿಲಿ ಅನ್ನಂಗ ಡಿಜೆ ಹಚ್ಚಿದಾರ. ಅಲ್ಲಿಂದ ಸೀದಾ ಮನಿಗ್ ಬಂದೆ. ಬದ್ನಿಕಾಯಿ ಏನೋ ತಂದಿನಿ, ಆದ್ರೆ ಹೆಂಗ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ರೀ. ಯೂಟ್ಯೂಬ್ ಕಾಕ ಅದನ್ನಲ್ಲ ಯಾಕನ್ಸೋದು ಅಂತ ಎಲ್ಲಾನು ಕಟ್ ಮಾಡಿ ಇವಾಗ ಏನ್ ಮಾಡ್ತೀನಿ, ಏನ್ ಹಾಕ್ತೀನಿ ನಿಮಗ್ ಗೊತ್ತಿರ್ತದ. ದಿನ ಯಾಕೆ ಹೇಳಿ, ನಿಮಗ ಚಿಕನ್ ಮಾಡಕ್ ಬರ್ತದಲ್ಲ ಸಾಕು. ಸೇಮೆ ಎಲ್ಲಾ ಹಾಕಿ ನಮ್ಮ ಹತ್ರ ಇರೋ ಎಲ್ಲಾ ಪೌಡರ್ ಹಾಕಿ ಅಂದ್ರೆ ಮಸಾಲೆ, ಲಾಸ್ಟ್ ಅಲ್ಲಿ ಚಿಕನ್ ಹಾಕಿ ಸಾರಿ ಬದ್ನಿಕಾಯಿ ಹಾಕಿದ್ರೆ ಮುಗೀತು. ಬದ್ನಿಕಾಯಿ ಚಿಕನ್ ಇಸ್ ರೆಡಿ. ಇವತ್ತಂತೂ ನಿಮ್ ಬೈ ಚಪಾತಿ ಮಾತ್ರ ಫುಲ್ ಗೋಲೆ ಮಾಡೀನಿ, ಸೇಮ್ ಚಂದಮಾಮನ್ ತರ. ಅದನ್ನ ತಿಂದ್ ನೋಡಿದ್ರೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಆಮೇಲೆ ಹೊರಗ್ ಬಂದ್ ನೋಡಿದ್ರೆ ತೋಬಡ್ ಮಳಿ ಕಿತ್ ಬೆಳಗ್ ಹೊಡಿತಾ ಇದೆ. ಇರ್ಲಿ ಬಿಡು ಅನ್ಕೊಂಡು ಕ್ಯೂಟಿ ಜೊತೆ ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡಿದ್ರೆ ಸ್ವೀಟಿ ಆಗಿದ್ದಾಳ. ನಮಸ್ಕಾರ ಕ್ರೇಜಿ ಪೀಪಲ್, 75 ಡೇಸ್ ಡೆಲ್ಲಿ ವಿಡಿಯೋ ಚಾಲೆಂಜ್ ದಿನ ಇವತ್ 31ನೇ ದಿನ. ಹಂಗೆ ಇವತ್ತ ನಮ್ ರಾಣಿಗೆ ಮನೆಯಲ್ಲಿ ನಿಲ್ಸಿ ಪಾಯಿ ಮಾಡ್ಕೊಂಡು ಕಾಲೇಜ್ ಹೊಂಟಿನಿ. ಯಾಕಂದ್ರೆ ನಡ್ಕೋತ ಹೋಗ್ಬೇಕು ಅನಿಸ್ತಾ ಇತ್ತು, ಅದಕ್ಕೆ ಕಾಲೇಜ್ ಬಂದಿದ್ದ ತಡ ಕ್ರಶ್ ಬಾಯ್ ಅಂತೂ ಚಾ ಕುಡಿಸ್ತೀನಿ ಬಾ ಅಂತ ಕರ್ಕೊಂಡ್ ಬಂದನ. ಉದ್ರಿ ಅಂದ್ರೆ ಹೆಂಗ್ ಇನ್ಸರ್ತೀನಿ ಹೇಳ್ರಿ ನೋಡಮ್ಮ. ಅದಕ್ಕೆ ಸ್ವರ ಅಂತ ಕುಡ್ದು ನನ್ನ ಡ್ಯೂಟಿ ಕ್ಯಾಜುಲಿಟಿ ಆಗಿದಾರ. ಆದ್ರೆ ನಾ ಮಾತ್ರ ಬೇರೆ ಕಡೆ ಡ್ಯೂಟಿ ಮಾಡ್ತಾ ಇದ್ದೀನಿ. ಎಲ್ಲಿ ಮಾಡಿದ್ರೇನು, ಹಾಸ್ಪಿಟಲ್ ಡ್ಯೂಟಿನೇ ತಾನೇ. ಮಧ್ಯಾಹ್ನ ನೋಡಿದ್ರೆ ಒಂದು ಟಿಫಿನ್ ಆದ 5 ಜನ ಊಟ ಕುಂತಾರ. ಇಲ್ಲಿ ನೋಡ್ರಿ ಕ್ಯಾಮ್ರಾಮ್ಯಾನ್ ಆರಾಮ್ ಕೋರ್. ನಮ್ ಕಾಲೇಜ್ದಾಗಂತೂ ಫುಲ್ ಬರಗಾಲ ಬಂದದ, ನೀರೇ ಇಲ್ಲ. ಅದಕ್ಕೆ ಚಾ ಅಂಗಡಿಗೆ ಬಂದಿವಿ ನೀರ್ ಕುಡ್ಲಕ. ನಿಮ್ ಬೈಗೆ ಥಂಡಿ ಒಳಗ ಸಸ್ತನಸೆ ಮಾಡ್ಲಕ ಬಾಳ ಇಷ್ಟ. ಮೈ ಫೇವ್ರೇಟ್ ರೀ. ಇಲ್ಲಿ ನೋಡ್ರಿ ಸ್ಮೈಲಿಂಗ್ ಸ್ಟಾರ್. ಆಮೇಲೆ ಬಾಳ ದಿನ ಆಗಿಂದ ಬಸ್ದಾಗ ಗಾಂಧಿ ಚೌಕ್ ಹೊಂಟಿನಿ ನಮ್ಮ ದಂಡುಪಾಳ ಗ್ಯಾಂಗ್ ಜೊತೆ. ಯಾಕೋ ಏನೋ ನನ್ನ ಬಬ್ಲಿ ಮೊಬೈಲ್ಗೆ ಒಮ್ಮೆ ಆರಾಮ್ ತಪ್ಪಿದೆ. ಹೊಸ ತಗೋಲೇನು? ಇಲ್ಲ ರೀ, ಇದು ನಾನು 10th ಪಾಸ್ ಆಗನ ನನ್ನ ಸ್ವಂತ ರೊಕ್ಕದ ತಗೊಂಡಿನಿ. ಅದಕ್ಕೆ ಬಹಳ ಎಮೋಷನ್ ಗಳು ಅದಾವ ಇದ್ರ ಜೊತೆ. ಅದಕ್ಕೆ ಅದನ್ನ ರಿಪೇರಿ ಮಾಡಿಸಿ ನಮ್ಮ ಗೋಲ್ಡನ್ ಫ್ಯಾಮಿಲಿದವ್ರಿಗೆ ಹಾಯ್ ಹೇಳಿ ಉದ್ರಿ ಪೋಸ್ ಕುಟ್ಕೋತ ಸಸ್ತಾ BMW ಕುಂತು ಮನಿ ಕಡೆ ನಮ್ಮ ಪಯಣ. ನೈಟ್ ನೀರಿಲ್ಲ ಅಂತ ಗೊತ್ತಾಗಿ ಅದನ್ನ ತರ್ಲಾಕ್ ಹೊಂಟಿನಿ. ಈಗೋ ತಂದೆ ಬಿಟ್ಟೆ ರೀ. ಅದೇ ಖುಷಿದಾಗ ಕೈ ಸುಟ್ಕೊಂಡು ಚಪಾತಿ ಪಲ್ಯ ಮಾಡಿ ಹೆಂಗಾರ ಮಾಡ್ತಾರೇನೋ ಹೆಣ್ಮಕ್ಳು ಇಂತ ಜಳ ಬಡ್ಸ್ಕೊಂಡು ಅದನ್ನೇ ಮಸ್ತ್ ಹಾಕೊಂಡು ಸಿರ್ತು ಸಬ್ಬಸಟ್ ಮಾಡಿ ನೋಡಿದ್ರೆ ಏನೋ ಮಿಸ್ ಹೊಡಿತಾ ಇದೆ. ಆದ್ರೆ ಏನು ಅಂತ ತಿಳಿತಾ ಇಲ್ಲ. ಗೈಸ್ ಸಿಕ್ಕಾಪಟ್ಟೆ ಮಸ್ತ್ ಊಟ ಇತ್ತು. ಶಿಸ್ತು ಬಡದೆ ಸಬ್ಬಸಟ್ ಮಾಡಿಬಿಟ್ಟೆ. ಸಿಕ್ಕಾಪಟ್ಟೆ ಹೊಟ್ಟೆ ತುಂಬದ ಇವಾಗ. ಬಟ್ ಇದೆಲ್ಲ ಕ್ಲೀನ್ ಮಾಡಬೇಕು. ನನ್ನಿಂದ ಮಾತ್ರ ಆಗಲ್ಲ ಇವಾಗ. ಶಿಸ್ತು ಊಟ ಆಗ್ಯದ. ಅಂಡ್ ಸೆಕೆಂಡ್ ಚಾನಲ್ ವಿಡಿಯೋಸ್ ಮಾಡಬೇಕು. ಅದ್ರ ಸಲುವಾಗಿ ಇವತ್ತಂತೂ ಆಗಲ್ಲ. ಮತ್ತೆ ಇದನ್ನು ನಾಳೆ ಬೆಳಗ್ಗೆ ಮಾಡ್ತೀನಿ ಅಂತ. ನನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನನ್ನಿಂದ ಸಾಧ್ಯ ಎಂದು ಬದಲಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ ಅಂತ ಹೇಳ್ತಾ ಮುಂದೆ ಸಿಗಮ್ಮ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.